ಶೋಷಿತ ಮತ್ತು ಅಹಿಂದ ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 75% ಮೀಸಲಾತಿಯನ್ನು ನೀಡಲು ಸಿಎಂ ಸಿದ್ದರಾಮಯ್ಯಗೆ ಮನವಿಯನ್ನು ಮಾಡಿಕೊಂಡಿದ್ದೀವಿ ಅಂತೇಳಿ ಖುದ್ದು ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಜಿಲ್ಲಾ ಕ್ಷತ್ರಿಯ ಮರಾಠ ಸೇವಾ ಸಂಘದ ವತಿಯಿಂದ ನಡೆದಂಥ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ಮರಾಠ ಸಮಾಜದ ವೆಬ್ಸೈಟ್ ಅನಾವರಣವನ್ನು ಮಾಡಿದರು. ಸಮಾಜದ ಹಿರಿಯ ಮುಖಂಡರಿಗೆ ಸನ್ಮಾನ ಕೂಡ ಮಾಡಲಾಯಿತು. ಈ ವೇಳೆ ಮಾತನಾಡಿದಂಥ ಅವರು ತಮಿಳುನಾಡು ಕರ್ನಾಟಕದಲ್ಲೂ 75% ಉದ್ಯೋಗ ಮೀಸಲಾತಿ ನೀಡಬೇಕು, ಇದರಿಂದ ಶೋಷಿತ ಮತ್ತು OBC ವರ್ಗಗಳಿಗೆ ಅನುಕೂಲವಾಗಲಿದೆ ಅಂತ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒತ್ತಡವನ್ನು ಮಾಡಿದ್ವಿ ನಾವು. ಈ ಶೋಷಿತ ವರ್ಗಗಳು, ಈ ಅಹಿಂದ ವರ್ಗಗಳು ಎಲ್ಲ ಮುಂದುವರ್ತಕ್ಕಂಥ ಸಮಾಜಿಗೆ ಏನು ಭಾರತ ದೇಶದಲ್ಲಿ ತಮಿಳುನಾಡಿನಲ್ಲಿ 69% ರಿಸರ್ವೇಶನ್ ಇದೆ. ದಂಡಜಾಣವ್ರೆ 69% ರಿಸರ್ವೇಶನ್ ಇದೆ ತಮಿಳುನಾಡಿನಲ್ಲಿ. ಕರ್ನಾಟಕದಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಎಲ್ಲ ಶೋಷಿತ ವರ್ಗಗಳಿಗೆ, ಎಲ್ಲ OBC ವರ್ಗಗಳಿಗೆ ಅನುಕೂಲ ಆಗಬೇಕಾಗಿದ್ರೆ ದಯಮಾಡಿ ತಮಿಳುನಾಡಿನಲ್ಲಿ 69% ರಿಸರ್ವೇಶನ್ ಇದೆ, ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ದೇಶಕ್ಕಾಗಿ ವಿಶೇಷವಾಗಿ 75% ರಿಸರ್ವೇಶನ್ ತಾವು ರೆಕಮೆಂಡ್ ಮಾಡಿ ಕಳಿಸಿ ಅಂತ ಈ ವೇದಿಕೆ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡಿಕೊಳ್ತೀನಿ. ಎಲ್ಲರೂ ಸಿಗಲಿ ಹಕ್ಕು. ನಾವಿರಲೇ ನಮಗೆ 2A ಕೊಡಿ ಅಂದ್ರೆ ಅದಾಗೋದಿಲ್ಲ. ಹೆಚ್ಚಿನ ರಿಸರ್ವೇಶನ್ ಆಗಲಿ, ಯಾವ ಸಂಖ್ಯೆ ಇದೆ ಸಂಖ್ಯೆ ಆಧಾರಿತವಾಗಿ ರಿಸರ್ವೇಶನ್ ಆಗಲಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮೊನ್ನೆ ಒತ್ತಡವನ್ನು ಮಾಡಿದ್ದೀವಿ. ಅದಕ್ಕೆ ಈ ದೇಶದ ವ್ಯವಸ್ಥೆಯಲ್ಲಿ ಪ್ರಪ್ರಥಮ ಬಾರಿಗೆ ತಮಿಳುನಾಡು 69% ರಿಸರ್ವೇಶನ್ 9th ಶೆಡ್ಯೂಲ್ನಲ್ಲಿ 9th ಅಮೆಂಡ್ಮೆಂಟ್ ಮಾಡಿಕೊಂಡು ಇವತ್ತು ಅವರಿಗೆ ಅಲ್ಲಿ ರಿಸರ್ವೇಶನ್ ತಮಿಳುನಾಡಿನಲ್ಲಿ 69% ಇದೆ. ಅದೇ ರೀತಿಯಾಗಿ ಕರ್ನಾಟಕಕ್ಕೆ ಅಟ್ಲೀಸ್ಟ್ ಕನಿಷ್ಠ 69% ಮಿನಿಮಮ್ ಆಗಿರಲಿ ಅಥವಾ 75% ವರೆಗೆ ರಿಸರ್ವೇಶನ್ ಸಿಗಲಿ. ಯಾಕಂದ್ರೆ ಅವಾಗ ಎಲ್ಲ ಸಮಾಜಗಳಿಗೆ ನಮಗೆ ಸಿಗ್ತಕ್ಕಂಥ ಸ್ವಲ್ಪ ಅವಕಾಶ ಜಾಸ್ತಿ ಆಗುತ್ತಂತ ಆ ಒಂದು ಉದ್ದೇಶದಿಂದ ಹೇಳಿದ್ದೀನಿ ತಮ್ಮ ಗಮನಕ್ಕೆ. ಶೋಷಿತ ಮತ್ತು ಅಹಿಂದ ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 75% ಮೀಸಲಾತಿಯನ್ನು ನೀಡಲು ಸಿಎಂ ಸಿದ್ದರಾಮಯ್ಯಗೆ ಮನವಿಯನ್ನು ಮಾಡಿಕೊಂಡಿದ್ದೀವಿ ಅಂತೇಳಿ ಖುದ್ದು ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಜಿಲ್ಲಾ ಕ್ಷತ್ರಿಯ ಮರಾಠ ಸೇವಾ ಸಂಘದ ವತಿಯಿಂದ ನಡೆದಂಥ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ಮರಾಠ ಸಮಾಜದ ವೆಬ್ಸೈಟ್ ಅನಾವರಣವನ್ನು ಮಾಡಿದರು. ಸಮಾಜದ ಹಿರಿಯ ಮುಖಂಡರಿಗೆ ಸನ್ಮಾನ ಕೂಡ ಮಾಡಲಾಯಿತು. ಈ ವೇಳೆ ಮಾತನಾಡಿದಂಥ ಅವರು ತಮಿಳುನಾಡು ಕರ್ನಾಟಕದಲ್ಲೂ 75% ಉದ್ಯೋಗ ಮೀಸಲಾತಿ ನೀಡಬೇಕು, ಇದರಿಂದ ಶೋಷಿತ ಮತ್ತು OBC ವರ್ಗಗಳಿಗೆ ಅನುಕೂಲವಾಗಲಿದೆ ಅಂತ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒತ್ತಡವನ್ನು ಮಾಡಿದ್ವಿ ನಾವು. ಈ ಶೋಷಿತ ವರ್ಗಗಳು, ಈ ಅಹಿಂದ ವರ್ಗಗಳು ಎಲ್ಲ ಮುಂದುವರ್ತಕ್ಕಂಥ ಸಮಾಜಿಗೆ ಏನು ಭಾರತ ದೇಶದಲ್ಲಿ ತಮಿಳುನಾಡಿನಲ್ಲಿ 69% ರಿಸರ್ವೇಶನ್ ಇದೆ. ದಂಡಜಾಣವ್ರೆ 69% ರಿಸರ್ವೇಶನ್ ಇದೆ ತಮಿಳುನಾಡಿನಲ್ಲಿ. ಕರ್ನಾಟಕದಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಎಲ್ಲ ಶೋಷಿತ ವರ್ಗಗಳಿಗೆ, ಎಲ್ಲ OBC ವರ್ಗಗಳಿಗೆ ಅನುಕೂಲ ಆಗಬೇಕಾಗಿದ್ರೆ ದಯಮಾಡಿ ತಮಿಳುನಾಡಿನಲ್ಲಿ 69% ರಿಸರ್ವೇಶನ್ ಇದೆ, ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ದೇಶಕ್ಕಾಗಿ ವಿಶೇಷವಾಗಿ 75% ರಿಸರ್ವೇಶನ್ ತಾವು ರೆಕಮೆಂಡ್ ಮಾಡಿ ಕಳಿಸಿ ಅಂತ ಈ ವೇದಿಕೆ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡಿಕೊಳ್ತೀನಿ. ಎಲ್ಲರೂ ಸಿಗಲಿ ಹಕ್ಕು. ನಾವಿರಲೇ ನಮಗೆ 2A ಕೊಡಿ ಅಂದ್ರೆ ಅದಾಗೋದಿಲ್ಲ. ಹೆಚ್ಚಿನ ರಿಸರ್ವೇಶನ್ ಆಗಲಿ, ಯಾವ ಸಂಖ್ಯೆ ಇದೆ ಸಂಖ್ಯೆ ಆಧಾರಿತವಾಗಿ ರಿಸರ್ವೇಶನ್ ಆಗಲಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮೊನ್ನೆ ಒತ್ತಡವನ್ನು ಮಾಡಿದ್ದೀವಿ. ಅದಕ್ಕೆ ಈ ದೇಶದ ವ್ಯವಸ್ಥೆಯಲ್ಲಿ ಪ್ರಪ್ರಥಮ ಬಾರಿಗೆ ತಮಿಳುನಾಡು 69% ರಿಸರ್ವೇಶನ್ 9th ಶೆಡ್ಯೂಲ್ನಲ್ಲಿ 9th ಅಮೆಂಡ್ಮೆಂಟ್ ಮಾಡಿಕೊಂಡು ಇವತ್ತು ಅವರಿಗೆ ಅಲ್ಲಿ ರಿಸರ್ವೇಶನ್ ತಮಿಳುನಾಡಿನಲ್ಲಿ 69% ಇದೆ. ಅದೇ ರೀತಿಯಾಗಿ ಕರ್ನಾಟಕಕ್ಕೆ ಅಟ್ಲೀಸ್ಟ್ ಕನಿಷ್ಠ 69% ಮಿನಿಮಮ್ ಆಗಿರಲಿ ಅಥವಾ 75% ವರೆಗೆ ರಿಸರ್ವೇಶನ್ ಸಿಗಲಿ. ಯಾಕಂದ್ರೆ ಅವಾಗ ಎಲ್ಲ ಸಮಾಜಗಳಿಗೆ ನಮಗೆ ಸಿಗ್ತಕ್ಕಂಥ ಸ್ವಲ್ಪ ಅವಕಾಶ ಜಾಸ್ತಿ ಆಗುತ್ತಂತ ಆ ಒಂದು ಉದ್ದೇಶದಿಂದ ಹೇಳಿದ್ದೀನಿ, ತಮ್ಮ ಗಮನಕ್ಕಿರಲಿ ಅಂತ. ಶೋಷಿತ ಮತ್ತು ಅಹಿಂದ ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 75% ಮೀಸಲಾತಿಯನ್ನು ನೀಡಲು ಸಿಎಂ ಸಿದ್ದರಾಮಯ್ಯಗೆ
ಮನವಿಯನ್ನು ಮಾಡಿಕೊಂಡಿದ್ದೀವಿ ಅಂತೇಳಿ ಖುದ್ದು ಸಚಿವ ಸಂತೋಷ್ ಲಾಡ್ ಅವರೇ ಹೇಳಿದ್ದಾರೆ. ಶಿವಮೊಗ್ಗದ ಕುವೆಂಪು ರಂಗ ಮಂದಿರದಲ್ಲಿ ಜಿಲ್ಲಾ ಕ್ಷತ್ರಿಯ ಮರಾಠ ಸೇವಾ ಸಂಘದ ವತಿಯಿಂದ ನಡೆದಂಥ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ಮರಾಠ ಸಮಾಜದ ವೆಬ್ಸೈಟ್ ಅನಾವರಣವನ್ನು ಮಾಡಿದರು. ಸಮಾಜದ ಹಿರಿಯ ಮುಖಂಡರಿಗೆ ಸನ್ಮಾನ ಕೂಡ ಮಾಡಲಾಯಿತು. ಈ ವೇಳೆ ಮಾತನಾಡಿದಂಥ ಅವರು ತಮಿಳುನಾಡು, ಕರ್ನಾಟಕದಲ್ಲೂ 75% ಉದ್ಯೋಗ ಮೀಸಲಾತಿ ನೀಡಬೇಕು, ಇದರಿಂದ ಶೋಷಿತ ಮತ್ತು OBC ವರ್ಗಗಳಿಗೆ ಅನುಕೂಲವಾಗಲಿದೆ ಅಂತ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒತ್ತಡವನ್ನು ಮಾಡಿದ್ವಿ ನಾವು. ಈ ಶೋಷಿತ ವರ್ಗಗಳು, ಈ ಅಹಿಂದ ವರ್ಗಗಳು ಎಲ್ಲ ಮುಂದುವರ್ತಕ್ಕಂಥ ಸಮಾಜಿಗೆ ಏನು ಭಾರತ ದೇಶದಲ್ಲಿ ತಮಿಳುನಾಡಿನಲ್ಲಿ 69% ರಿಸರ್ವೇಶನ್ ಇದೆ. ದಂಡಜಾಣ ಅವರೇ 69% ರಿಸರ್ವೇಶನ್ ಇದೆ ತಮಿಳುನಾಡಿನಲ್ಲಿ. ಕರ್ನಾಟಕದಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಎಲ್ಲ ಶೋಷಿತ ವರ್ಗಗಳಿಗೆ, ಎಲ್ಲ OBC ವರ್ಗಗಳಿಗೆ ಅನುಕೂಲ ಆಗಬೇಕಾಗಿದ್ರೆ ದಯಮಾಡಿ ತಮಿಳುನಾಡಿನಲ್ಲಿ 69% ರಿಸರ್ವೇಶನ್ ಇದೆ, ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ದೇಶಕ್ಕಾಗಿ ವಿಶೇಷವಾಗಿ 75% ರಿಸರ್ವೇಶನ್ ತಾವು ರೆಕಮೆಂಡ್ ಮಾಡಿ ಕಳಿಸಿ ಅಂತ ಈ ವೇದಿಕೆ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡಿಕೊಳ್ತೀನಿ. ಎಲ್ಲರೂ ಸಿಗಲಿ ಹಕ್ಕು. ನಾವಿರಲೇ ನಮಗೆ 2A ಕೊಡಿ ಅಂದ್ರೆ ಅದಾಗೋದಿಲ್ಲ. ಹೆಚ್ಚಿನ ರಿಸರ್ವೇಶನ್ ಆಗಲಿ, ಯಾವ ಸಂಖ್ಯೆ ಇದೆ ಸಂಖ್ಯೆ ಆಧಾರಿತವಾಗಿ ರಿಸರ್ವೇಶನ್ ಆಗಲಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮೊನ್ನೆ ಒತ್ತಡವನ್ನು ಮಾಡಿದ್ದೀವಿ. ಅದಕ್ಕೆ ಈ ದೇಶದ ವ್ಯವಸ್ಥೆಯಲ್ಲಿ ಪ್ರಪ್ರಥಮ ಬಾರಿಗೆ ತಮಿಳುನಾಡು 69% ರಿಸರ್ವೇಶನ್ 9th ಶೆಡ್ಯೂಲ್ನಲ್ಲಿ 9th ಅಮೆಂಡ್ಮೆಂಟ್ ಮಾಡ್ಕೊಂಡು ಇವತ್ತು ಅವರಿಗೆ ಅಲ್ಲಿ ರಿಸರ್ವೇಶನ್ ತಮಿಳುನಾಡಿನ 69% ಇದೆ. ಅದೇ ರೀತಿಯಾಗಿ ಕರ್ನಾಟಕಕ್ಕೆ ಅಟ್ಲೀಸ್ಟ್ ಕನಿಷ್ಠ 69% ಮಿನಿಮಮ್ ಆಗಿರಲಿ ಅಥವಾ 75% ವರೆಗೆ ರಿಸರ್ವೇಶನ್ ಸಿಗಲಿ. ಯಾಕಂದ್ರೆ ಅವಾಗ ಎಲ್ಲ ಸಮಾಜಗಳಿಗೆ ನಮಗೆ ಸಿಗ್ತಕ್ಕಂಥ ಸ್ವಲ್ಪ ಅವಕಾಶ ಜಾಸ್ತಿ ಆಗುತ್ತಂತ ಆ ಒಂದು ಉದ್ದೇಶದಿಂದ ಹೇಳಿದ್ದೀನಿ, ತಮ್ಮ ಗಮನಕ್ಕಿರಲಿ ಅಂತ. ಶೋಷಿತ ಮತ್ತು ಅಹಿಂದ ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 75% ಮೀಸಲಾತಿಯನ್ನು ನೀಡಲು CM ಸಿದ್ದರಾಮಯ್ಯಗೆ ಮನವಿಯನ್ನು ಮಾಡಿಕೊಂಡಿದ್ದೀವಿ ಅಂತೇಳಿ ಖುದ್ದು ಸಚಿವ ಸಂತೋಷ್ ಲಾಡ್ ಅವರೇ ಹೇಳಿದ್ದಾರೆ. ಶಿವಮೊಗ್ಗದ ಕುವೆಂಪು ರಂಗ ಮಂದಿರದಲ್ಲಿ ಜಿಲ್ಲಾ ಕ್ಷತ್ರಿಯ ಮರಾಠ ಸೇವಾ ಸಂಘದ ವತಿಯಿಂದ ನಡೆದಂಥ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ಮರಾಠ ಸಮಾಜದ ವೆಬ್ಸೈಟ್ ಅನಾವರಣವನ್ನು ಮಾಡಿದರು. ಸಮಾಜದ ಹಿರಿಯ ಮುಖಂಡರಿಗೆ ಸನ್ಮಾನ ಕೂಡ ಮಾಡಲಾಯಿತು. ಈ ವೇಳೆ ಮಾತನಾಡಿದಂಥ ಅವರು ತಮಿಳುನಾಡು, ಕರ್ನಾಟಕದಲ್ಲೂ 75% ಉದ್ಯೋಗ ಮೀಸಲಾತಿ ನೀಡಬೇಕು, ಇದರಿಂದ ಶೋಷಿತ ಮತ್ತು OBC ವರ್ಗಗಳಿಗೆ ಅನುಕೂಲವಾಗಲಿದೆ ಅಂತ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒತ್ತಡವನ್ನು ಮಾಡಿದ್ವಿ ನಾವು. ಈ ಶೋಷಿತ ವರ್ಗಗಳು, ಈ ಅಹಿಂದ ವರ್ಗಗಳು ಎಲ್ಲ ಮುಂದುವರ್ತಕ್ಕಂಥ ಸಮಾಜಿಗೆ ಏನು ಭಾರತ ದೇಶದಲ್ಲಿ ತಮಿಳುನಾಡಿನಲ್ಲಿ 69% ರಿಸರ್ವೇಶನ್ ಇದೆ. ದಂಡಜಾಣ ಅವರೇ 69% ರಿಸರ್ವೇಶನ್ ಇದೆ ತಮಿಳುನಾಡಿನಲ್ಲಿ. ಕರ್ನಾಟಕದಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಎಲ್ಲ ಶೋಷಿತ ವರ್ಗಗಳಿಗೆ, ಎಲ್ಲ OBC ವರ್ಗಗಳಿಗೆ ಅನುಕೂಲ ಆಗಬೇಕಾಗಿದ್ರೆ ದಯಮಾಡಿ ತಮಿಳುನಾಡಿನಲ್ಲಿ 69% ರಿಸರ್ವೇಶನ್ ಇದೆ, ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ದೇಶಕ್ಕಾಗಿ ವಿಶೇಷವಾಗಿ 75% ರಿಸರ್ವೇಶನ್ ತಾವು ರೆಕಮೆಂಡ್ ಮಾಡಿ ಕಳಿಸಿ ಅಂತ ಈ ವೇದಿಕೆ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡಿಕೊಳ್ತೀನಿ. ಎಲ್ಲರೂ ಸಿಗಲಿ ಹಕ್ಕು. ನಾವಿರಲೇ ನಮಗೆ 2A ಕೊಡಿ ಅಂದ್ರೆ ಅದಾಗೋದಿಲ್ಲ. ಹೆಚ್ಚಿನ ರಿಸರ್ವೇಶನ್ ಆಗಲಿ,